ಬೇರೆ ಬೇರೆ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥದ್ದು. ಎಸ್ ಸರ್, ಇದ್ರ ಬಗ್ಗೆ ಮಾತಾಡೋಣ. ಈಗ ನಮ್ಮ ಜೊತೆ ನಾಗರಿಕ ಒಕ್ಕೂಟ ಸಮಿತಿಯ ಮಂಗಳೂರಿನವರಾದಂತಹ ಜಿ.ಕೆ. ಭಟ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಹೇಳಿ ಸರ್, ಈಗ ಈ ಮಂಗಳೂರು ನಗರದಲ್ಲಿ ಅಪಘಾತಗಳನ್ನ ತಡೆಗಟ್ಟೋದಕ್ಕೋಸ್ಕರ ತಡಬೇಲಿ ನಿರ್ಮಿಸುವ ಮೂಲಕ ಪೊಲೀಸ್ ಇಲಾಖೆ ಒಂದು ಹೆಜ್ಜೆಯನ್ನ ಇಡ್ತಾ ಇದೆ ಸರ್. ಸೊ ಇದು ಎಷ್ಟು ಯೂಸ್ಫುಲ್ ಆಗಿದೆ ಅಷ್ಟೇ, ಇದು ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ ಅಂತ? ನಾನು ರಸ್ತೆ ಸುರಕ್ಷಾ ಸಮಿತಿಯ ಜಿಲ್ಲಾ ಸಮಿತಿಯ ಸದಸ್ಯನಾಗಿ ಇದನ್ನು ಯಾವಾಗಲೇ ಕೆಲವಾರು ವರ್ಷಗಳ ಹಿಂದೆ ಇದರ ಬಗ್ಗೆ ನಾನು ಸಲಹೆ ಕೊಟ್ಟಿದ್ದೆ. ಮೊನ್ನೆ 4ನೇ ತಾರೀಕು ಕಳೆದ ಮೀಟಿಂಗ್ ಅಲ್ಲಿ ಸಹ ಇದೇ ಪ್ರಸ್ತಾವ ಮಾಡಿದ್ದೇನೆ. ಎಲ್ಲಾ ಡಿವೈಡರ್ ಗಳಿಗೆ ನಗರ ಪಾಲಿಕೆ ಒಂದೇ ಅಲ್ಲ, ಹೈವೇಯಲ್ಲಿ ಸಹ ಎಲ್ಲಾ ಕಡೆ ಹಾಕ್ಬೇಕಂತ ಹೇಳೋದು ನಾನು ಹೇಳಿದ್ದೇನೆ. ಇದರಿಂದ ಅಡ್ಡಾದಿಡ್ಡಿ ಜನ ಓಡಾಡೋದು ತಪ್ತದೆ, ಆಕ್ಸಿಡೆಂಟ್ ಆಗೋದು ಕಮ್ಮಿ ಆಗ್ತದೆ, ಪ್ರಾಣಿಗಳು ಸಹ ಆಚೆ ಈಚೆ ದನಗಳು ಎಲ್ಲ ದಾಟೋದು ಕಮ್ಮಿ ಆಗ್ತದೆ. ಇದು ತುಂಬಾ ಉತ್ತಮ ಇದು ಯೋಜನೆ. ಇದು ಎಲ್ಲಾ ಕಡೆ ಕಡ್ಡಾಯವಾಗಿ ಮಾಡ್ಬೇಕಂತ ನನ್ನ ಒಂದು ಇದು. ಹಾಗಾದ್ರೆ ಪಾದಾಚಾರಿಗಳು ರಸ್ತೆಯನ್ನು ದಾಟ್ಲಿಕ್ಕೆ ಎಲ್ಲಿ ವ್ಯವಸ್ಥೆಗಳನ್ನ ಮಾಡ್ಬೇಕು ಅಂತ ಅಂದ್ರೆ ಕನಿಷ್ಠ ಒಂದು ಅರ್ಧ ಕಿಲೋಮೀಟರ್ಗೆ ಒಂದು ಕಡೆ ಅಲ್ಲಲ್ಲಿ ಒಂದು ಓಪನಿಂಗ್ ಇಟ್ಟು ಮಾಡ್ಬೋದು. ನೀವು ನೋಡ್ಬೋದು, ಈ ಪದ್ವಾ ಸ್ಕೂಲ್ ಹತ್ರ ಅಲ್ಲಿ ಕೊರಗಜ್ಜನ ಕಟ್ಟೆ ಹತ್ರ ಓಪನಿಂಗ್ ಇಟ್ಟಿದ್ದಾರೆ, ಮತ್ತೆ ಎಲ್ಲೂ ಓಪನಿಂಗ್ ಇಟ್ಟಿಲ್ಲ. ಇಲ್ಲಿಂದ ಪದ್ವಾ ಸ್ಕೂಲ್ ಇಂದ ನಂತೂರ್ವರೆಗೆ. ಹಾಗೆ ಈಗ ನೀವು ತಲಪಾಡಿಯಿಂದ ಆಚೆ ಹೋದ್ರೆ ಇದರದ್ದು ಎಷ್ಟು ಚೆನ್ನಾಗಿ ರಸ್ತೆ ಮಾಡಿದ್ದಾರೆ ಅಂತ ಹೇಳೋದನ್ನು ತಲಪಾಡಿಯಿಂದ ಕೆಆರ್ಎಸ್ ರೋಡ್ಗೆ ಹೋಗೋ ರಸ್ತೆಯಲ್ಲಿ ನೋಡ್ಬೋದು. ಸೊ ಒಂದು ಕನಿಷ್ಠ ಒಂದು 5 ಅಡಿ ಎತ್ತರದ ಒಂದು ತಡೆಬೇಲಿ ಹಾಕಿದ್ರೆ ಅಪಘಾತಗಳು ಕಮ್ಮಿ ಆಗ್ತದೆ. ಮತ್ತೆ ರಾತ್ರಿ ಹೊತ್ತಲ್ಲಿ ಈ ಕಪ್ಪು ಬಟ್ಟೆ ಹಾಕೊಂಡು ರಸ್ತೆ ದಾಟುವಾಗ ವಾಹನಗಳಿಗೆ ಗೊತ್ತಾಗುದಿಲ್ಲ. ಹಾಗಾಗಿ ಇದು ತಡೆಬೇಲಿ ಅತ್ಯಗತ್ಯ. ಒಂದು ಅರ್ಧ ಕಿಲೋಮೀಟರ್ಗೆ ಒಂದು ಓಪನಿಂಗ್ ಇಟ್ಟರೆ ಧಾರಾಳ ಸಾಕು. ಹಾಗಾದ್ರೆ ಮಂಗಳೂರಿನ ನಗರದ ಒಳಗೆ ರಾಷ್ಟ್ರೀಯ ಹೆದ್ದಾರಿ ಅದು ಹೋಗ್ತಾ ಇದೆ. ಹೌದು, ಉದ್ದಕ್ಕೂ ಜನವಸತಿ ಪ್ರದೇಶಗಳಿರುವಂಥದ್ದು. ಒಬ್ರು ಅನಿವಾರ್ಯವಾಗಿ ರಸ್ತೆ ದಾಟಬೇಕಾದ್ರೆ ಅರ್ಧ ಕಿಲೋಮೀಟರ್ ನಡೀಲೇಬೇಕಾ? ಅರ್ಧ ಬೇಡ, ಒಂದು 250 ಮೀಟರ್ ಯಾರು ಮಾಡ್ಬೋದು. ಏನ್ ಮಾಡೋದು, ನೀವು ಪ್ರತಿ ಮನೆಯಲ್ಲಿ ನೀವು ಮೀಡಿಯನ್ ಓಪನಿಂಗ್ ಕೊಟ್ಟಿದ್ದೀರಿ. ನೋಡ್ಬೋದು, ಗೋರಿಗುಡ್ಡದಿಂದ 1.5 ಕಿಲೋಮೀಟರ್ ಜಪ್ಪಿನವರೆಗೆ ಎಲ್ಲಿಯೂ ಓಪನಿಂಗ್ ಇಲ್ಲ ರಸ್ತೆಯಲ್ಲಿ. ನೀವು ಹೋಗಿ ಯೂ ಟರ್ನ್ ಮಾಡಿ ಬರ್ಲೇಬೇಕು. ಹೈಯೆಸ್ಟ್ ಅಪಘಾತಗಳಾಗುವುದು ಮೀಡಿಯನ್ ಓಪನಿಂಗ್ ಅಂದ್ರೆ ಯೂ ಟರ್ನ್ ತಗೊಳ್ಳುವ ಜಾಗದಲ್ಲಿ. ಹೌದು. ಹಾಗಾಗಿ ಸ್ವಲ್ಪ 2 ಕಿಲೋಮೀಟರ್ ಆಚೆ ಹೋಗಿ ಬಂದ್ರು ಏನು ಜನರಿಗೆ ಸ್ವಲ್ಪ ಪೆಟ್ರೋಲ್ ಹೆಚ್ಚು ಹೋಗ್ಬೋದು ಅಷ್ಟೇ ಅಲ್ಲದೆ ಜೀವ ಹಾನಿ ಅಂತೂ ತಪ್ತದೆ. ಗೊತ್ತಾಯ್ತಾ? ನಾನು ಈ ಬಗ್ಗೆ ರಸ್ತೆ ಸುರಕ್ಷೆ ಬಗ್ಗೆ ಒಂದು 5-6 ವರ್ಷದಿಂದ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಸಲಹೆ ಸೂಚನೆ ನೀಡ್ತಾ ಇದ್ದೇನೆ. ಈ ಬಗ್ಗೆ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿದ್ದೇನೆ. ಇನ್ನೊಂದು ಸಮಸ್ಯೆ ಏನಂದ್ರೆ ಈ ಡಿವೈಡರ್ ಗಳ ಎತ್ತರ ಕಮ್ಮಿ ಇದ್ದು ಈಗ ನೋಡಬಹುದು ಆಗಾಗ ಡಿವೈಡರ್ ಇಂದ ವಾಹನಗಳು ಸ್ಪೀಡ್ ಆಗಿ ಬರೋ ಆಚೆ ಹಾರಿ ಇದು ಪಕ್ಕದ ಲೇನಿಗೆ ಹೋಗಿ ಆಕ್ಸಿಡೆಂಟ್ ಆಗುವಂತದ್ದು ಕಾಣಬಹುದು. ಯಾವುದೇ ಗೊತ್ತಿಲ್ಲದ ಅಮಾಯಕ ವಾಹನ ಚಾಲಕರು ಈ ಡಿವೈಡರ್ ಹಾರಿ ಬಂತ ವಾಹನಗಳಿಗೆ ಸಹ ಬಲಿಯಾಗ್ತಾ ಇದ್ದಾರೆ. ಇದಕ್ಕೋಸ್ಕರ ಈ ಡಿವೈಡರ್ ಎತ್ತ ಕನಿಷ್ಠ 1.5 ಫೀಟ್ ಅಥವಾ 2 ಫೀಟ್ ಮಾಡ್ಬೇಕಂತ ನಾನು ಆಲ್ರೆಡಿ ಜಿಲ್ಲಾಡಳಿತಕ್ಕೆ ಸಲಹೆ ನೀಡಿದ್ದೇನೆ. ಮೀಡಿಯಂ ಡಿವೈಡರ್ ಎತ್ತರ ಅದು ಏನಾಗ್ತದೆ, ವರ್ಷ ಡಾಮರ್ ಹಾಕಿ ಸುರುವಿನಲ್ಲಿ 1 ಫೀಟ್ ಇರ್ತದೆ, ಕಡೆಗೆ 3 ಇಂಚ್ 2 ಇಂಚಿಗೆ ಬಂದದ್ದು ಇದೆ. ನೀವು ಅದನ್ನು ಗಮನಿಸಬಹುದು ಕೆಲವು ಕಡೆ. ಹೌದೌದು, ಖಂಡಿತ. ಅದು ಕನಿಷ್ಠ ಒಂದು 2 ಫೀಟ್ ಆದ್ರೂ ಇರ್ಬೇಕು ಅಂತ ಅಭಿಪ್ರಾಯ ಕನಿಷ್ಠ. ಈಗ ಮಂಗಳೂರಿನ ನಗರವನ್ನು ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ, ಅದನ್ನು ರಾಷ್ಟ್ರೀಯ ಹೆದ್ದಾರಿ ಅಂತ ಕರೀಲಿಕ್ಕೆ ಸಾಧ್ಯ ಇದೆಯಾ? ನೋಡಿ, ಅದು 30-40 ವರ್ಷ ಮುಂಚೆ ಆ ನಗರ ಬೆಳಿಲಿಲ್ಲ, ಹೆದ್ದಾರಿ ಹಾದು ಹೋಗಿದೆ. ಆವಾಗ ಮತ್ತೆ ಇದನ್ನೀಗ ಅದನ್ನು ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಇದೆ. ಹೌದು. ಅದಕ್ಕೋಸ್ಕರ ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ಮತ್ತು ಸಂಸದರು ಈ ಬೈಕಂಪಾಡಿ ಅಥವಾ ಸುರತ್ಕಲ್ಲಿಂದ BC ರೋಡ್ಗೆ ಒಂದು ಹೊಸ ಹೆದ್ದಾರಿಯ ಜಾಯಿಂಟ್ ಮಾಡುವ ಒಂದು ಇದನ್ನು ಮಾಡಿದ್ದಾರೆ, ಪ್ಲಾನ್ ಮಾಡಿದ್ದಾರೆ. ಅದು ಎಷ್ಟರವರೆಗೆ ಸಕ್ಸಸ್ ಆಗ್ತದೆ ಅಂತ ಹೇಳುದು ನಾನು ಕಷ್ಟ. ನೀವು ನೋಡಿರ್ಬೋದು, ಮಲ್ನಾಡು ಹೆದ್ದಾರಿ ಅಂತೇಳಿ ಮಾಡಿದ್ದಾರೆ ಕೇರಳದಲ್ಲಿ, ಬಟ್ ಅದಷ್ಟು ಸಕ್ಸಸ್ ಆಗ್ಲಿಲ್ಲ. ಯಾಕಂದ್ರೆ ಎತ್ತರ ಗುಡ್ಡಗಳಲ್ಲಿ ಇರುವಂತ ಇದರಲ್ಲಿ ದೊಡ್ಡ ದೊಡ್ಡ ಬುಲೆಟ್ ಟ್ಯಾಂಕರ್ಗಳು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಇದಕ್ಕೆ ಸರಿಯಾಗಿ ಇನ್ನೇನು ದಾರಿ ಅಂತ ಹೇಳಿದ್ರೆ ನಮ್ಮ ಬಂದರ್ ಸೈಡ್ ಇಂದಲೇ ಹೊರಗಿಂದ ಒಂದು ಮಾಡಿ ಅಲ್ಲಿ ಉಳ್ಳಾಲದ ಎಂಡಲ್ಲಿ ಕೋಡಿಯಲ್ಲಿ ಬ್ರಿಡ್ಜ್ ಮಾಡಿ ಹಾಗೆ ಹೋಗುದೇ ಬೇರೆ ದಾರಿ ಇಲ್ಲ ಇಲ್ಲಿ ನಗರದ ಒಳಗೆ ಮಾಡದೆ ಅದನ್ನು ನಿವೃತ್ತಿ ಇಲ್ಲ. ಹೌದು, ಯಾಕಂದ್ರೆ ಹಿಂದಿನ PWD ರಸ್ತೆಯನ್ನು ಮೇಲ್ದರ್ಜೆವರೆಗೂ ಹೆದ್ದಾರಿ ಅಂತ ಕರೆದಿದ್ದಾರೆ ಹೊರತು ಅದು PWD ರಸ್ತೆ ರೀತಿಯಲ್ಲೇ ಇದೆ.
ಹೌದು, ಏನ್ ಮಾಡುದು, ಯಾರು ಜಾಗ ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ ಜನರು ಪೇಟೆ ಒಳಗೆ. ಹೌದು. ಹಾಗಾಗಿ ಅದು ಇನ್ನೀಗ ಅಲ್ಲಿಗೆ KPT ನಂತೂರು ಎಲ್ಲ ಬೈಪಾಸ್ ಮಾಡ್ಬೇಕು ಅಂತ ಹೇಳಿ ಆಲ್ರೆಡಿ ಇದಿದೆ, ಯೋಜನೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಬೈಪಾಸ್ ಮಾಡುವುದಂದ್ರೆ ರಸ್ತೆಯಲ್ಲಿ ಜಾಗ ಎಲ್ಲಿದೆ? ಅಂದ್ರೆ ಬೈಪಾಸ್ ಅಂದ್ರೆ ನೋಡಿ, ಬೈಕಂಪಾಡಿಯಿಂದ ಆಚೆ ಈ ಗುರುಪುರ ನದಿಯ ತೀರದಲ್ಲಿ ಆಗಿ ಬೀಚ್ ರೋಡ್ಗೆ ಕನೆಕ್ಟ್ ಆ ತರ ಪ್ಲಾನ್ ಮಾಡ್ತಾ ಇರೋದು, ಗೊತ್ತಾಯ್ತಾ? ಸಿಟಿ ಒಳಗೆ ಅಲ್ಲ ಬೈಪಾಸ್ ಅಂದ್ರೆ, ಸಿಟಿ ಒಳಗಿಂದ ಅಲ್ಲ, ಹೊರಗಿಂದ. ನೀವು ನೋಡಿರ್ಬೋದು ಕೆಲವು ಕಡೆ ಎಲ್ಲ, ಪುತ್ತೂರಲ್ಲಿ ಬೈಪಾಸ್ ಇದೆ, ನೀವು ನೋಡಿದಿರಲ್ಲ? ನೋಡಿದ್ದೇನೆ. ಆಗ ಅದು ಬೈಪಾಸ್ ಆಗ್ತಿತ್ತು, ಈಗ ಅದು ಪೇಟೆ ಒಳಗೆ ಬಂದಿದೆ, ಅದು ಸಮಸ್ಯೆ ಆಗ್ತದೆ. ಅದು ಸಮಸ್ಯೆ ಇತ್ತು, ಅದು ಬೈಪಾಸ್ ಮಾಡ್ಲಿಕ್ಕೆ ಹೊರಟರು ಆಗ್ಲಿಲ್ಲ, ಯಾಕಂದ್ರೆ ಜಾಗದ ಸಮಸ್ಯೆ ಇತ್ತು. ಅದಕ್ಕೋಸ್ಕರ 3-4 ಕಿಲೋಮೀಟರ್ ಫ್ಲೈಓವರ್ ಮಾಡಿದ್ದಾರೆ ಕಲ್ಲಡ್ಕದಲ್ಲಿ. ಹೌದು, ಅದು ಸಾಮಾನ್ಯವಾಗಿ ಆ ಫ್ಲೈಓವರ್ ಗಿಂತ ಹೈವೇಯನ್ನೇ ಹೊರಗಿಂದ, ಪೇಟೆಯ ಹೊರಗಿನಿಂದ ತಗೊಂಡು ಹೋಗ್ತಾ ಇದ್ರೆ ಆ ಸಮಸ್ಯೆ ಇರ್ತಿರ್ಲಿಲ್ವಾ ಅಂತ. ಅದು ಮಾಡ್ಬೇಕಿತ್ತು, ಅದೀಗ ಒಂದು 50 ವರ್ಷದ ಯೋಜನೆ ಇಟ್ಟು ಇವ್ರು ಮಾಡ್ಬೇಕು. ಯಾಕಂದ್ರೆ ನಗರ ಬೆಳೀತಾ ಈಗ ಹೈವೇಯನ್ನು ಹೊರಗೆ ಹಾಕದಿದ್ರೆ ಜನರಿಗೂ ಕಷ್ಟ, ಎಲ್ರಿಗೂ ಕಷ್ಟ. ಹೌದು, ಈಗ ನೋಡಿ, ನೀನು ಬಿಸಿ ರೋಡಿನಲ್ಲಿ ನೀವು ಪೇಟೆ ಒಳಗಿಂದ ಹೈವೇಯನ್ನು ತಗೊಂಡು ಹೋಗುದಾ, ಪೇಟೆಯಿಂದ ಹೊರಗಿಂದ ಹೈವೇಯನ್ನು ತಗೊಂಡು ಹೋಗುದಾ? ಹೌದು, ಈಗ ಅದರ ಮುಂಚೆ ಅದು ಬಿಸಿ ರೋಡು ಚಿಕ್ಕ ಊರಾಗಿತ್ತು, ಹೈವೇ ಅಂದ್ರೆ PW ರಸ್ತೆ ಆಗಿತ್ತು, ಅದನ್ನೇ ಅಗಲ ಮಾಡಿಕೊಂಡು ಹೋದ್ರು. ಹೌದು, ಹಾಗೆ ಅದು ಮತ್ತೆ ಹೈವೇ ಆಯ್ತು, ಏನ್ ಮಾಡುದು? ಈಗ ಕೇರಳದಲ್ಲಿ ನೋಡ್ಬೋದು, ಇಡೀ ಹೈವೇಗಳು ನಗರದ ಒಳಗೆ ಇದೆ. ಯಾವ್ದು ಕೇರಳ? ಯಾಕಂದ್ರೆ ಕೇರಳದ ಎಲ್ಲ ಅದು ಉದ್ದ ರಾಜ್ಯ ಆದ ಕಾರಣ. ಬಟ್ ಈಗ ಅಲ್ಲಿ ಎಕ್ವೈರ್ ಮಾಡ್ಲಿಕ್ಕೆ ಬಾರಿ ಕಷ್ಟ ಆಗ್ತಾ ಇದೆ, ಬಟ್ ಅಲ್ಲಿ ಎಕ್ವೈರ್ ಮಾಡಿ ಅಗಲ ಮಾಡ್ತಾ ಇದ್ದಾರೆ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಎಸ್ ಸರ್.